ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಮತ್ತೊಂದು ಹೊಸ ದೇವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಈ ಒಂದು ಕತೆ ಇಷ್ಟ ಆದರೆ ಮಾತ್ರ. ಈ ಒಂದು ಕತೆ ಆ್ಯಕ್ಚುಲಿ ಆಗಿರೋಬಿಟ್ಟು ಬೈಕಲ್ಲಿ ರೈಡ್ ಹೋಗ್ತಾರಲ್ಲ, ಸೋಲೋ ರೈಡ್. ಸೊ ಇದೇ ಥರ ಒಬ್ಬ ಸೋಲೋ ರೈಡ್ ಹೋಗೋರ ಜೊತೆ ಆಗಿರುವಂತಹ ಒಂದು ಘಟನೆ. ಅವರ ಹೆಸರು ಬಂದ್ಬಿಟ್ಟು ಮನೋಹರ್ ಅಂತ ಹೇಳಿ. ಸೊ ಇವ್ರದ್ದೇ ಆದಂತಹ ಒಂದು ಬೈಕ್ನ ತಗೊಂಡು ಅವಾಗವಾಗ ಡ್ರೈವ್ಗೆ ಹೋಗ್ತಾ ಇರ್ತಾರೆ. ಸೋಲೋ ಟ್ರಾವೆಲಿಂಗ್ ಅಂತ ಅಂದರೆ ತುಂಬಾ ಇಷ್ಟಪಡುವಂತಹ ವ್ಯಕ್ತಿಯವರು. ಸೊ ಇವರೊಟ್ಟಿಗೆ ಆಗಿರುವಂತಹ ಒಂದು ಘಟನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವರು ಸೋಲೋ ರೈಡರ್, ಮೂಲತಃ ಬೆಂಗಳೂರಿನಲ್ಲಿ ವಾಸವಾಗಿರುವಂಥವ್ರು. ಬೆಂಗಳೂರಿಂದ ಕಾರವಾರ. ಸೊ ಈ ಒಂದು ಜಾಗಕ್ಕೆ ಹೋಗಿ ಪುನಃ ವಾಪಸ್ ಬರೋಣ ಅಂತ ಅಂದ್ಕೊಂಡು ಸೋಲೋ ಅಂದರೆ ಒಂಟಿಯಾಗಿ ಅವರ ಬೈಕ್ನ ತಗೊಂಡು ಹೊರಟಿರುವಾಗ ಹೋಗಿ ಕಾರವಾರ ನೇನ ಹತ್ರ ತಲುಪಬೇಕು ಅನ್ನುವಾಗ ಸಾಗಿರುವಂತಹ ಒಂದು ಘಟನೆ. ಇವರು ಸೋಲೋ ರೈಡರ್ ಆಗಿದ್ದ ಕಾರಣ ಬೆಂಗಳೂರಿನ ಬೆಳಗಿನ ಜಾವ 4:04 ಆಗಿತ್ತು. ಆ ಸಮಯಕ್ಕೆ ಬೆಂಗಳೂರಿಂದ ಅವ್ರ ಮನೆ ಬಿಟ್ಟು ಬೈಕ್ನ ಹತ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾರೆ. ಸೊ ಬೆಂಗಳೂರಿಂದ ಕಾರವಾರಕ್ಕೆ ಹೋಗಬೇಕು ಅಂತಂದರೆ ಮಿನಿಮಮ್ ಒಂದು 8ರಿಂದ 10 ಅವರ್ ಅಂತೂ ಬೇಕೇ ಬೇಕು. ಇವ್ರು ಬಿಟ್ಟಂತಹ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ 4:15 ಅಂದರೆ ಹೋಗಿ ತಲುಪೋ ಅಷ್ಟರಲ್ಲಿ ಸುಮಾರು ಒಂದು 2 ಗಂಟೆ ಅಥವಾ 3 ಗಂಟೆ ಆಗ್ಬೋದೇನೋ, ಗೊತ್ತಿಲ್ಲ ಪರ್ಫೆಕ್ಟಾಗಿ, ಬಟ್ ಆ ಒಂದು ಸಮಯದಲ್ಲಿ ಆಗ್ಬೋದು. ಸರಿ, ಇವರು ಕೂಡ ಗಾಡಿನ ಓಡಿಸ್ಕೊಂಡು ಬೆಂಗಳೂರನ್ನ ಬಿಟ್ಟು ಆರಾಮಾಗಿ ಇವರು ಶಿವಮೊಗ್ಗ ಮೇಲೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸರಿ, ಶಿವಮೊಗ್ಗ ಎಲ್ಲ ಮುಗಿಸ್ಕೊಂಡು ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಅವರ ಒಂದು ಟಿಫನ್ ಆಗಿರ್ಬೋದು ಇಲ್ಲ ಲಂಚ್ ಆಗಿರ್ಬೋದು ಅಲ್ಲಲ್ಲಿ ಟೀ ಕಾಫಿ ಕುಡ್ಕೊಂಡು ನಾರ್ಮಲಾಗಿ ರೈಡ್ಗೆ ಯಾವ ಥರ ಹೋಗ್ತಾರಲ್ಲ, ಸೊ ಇವರು ಕೂಡ ಅದೇ ಥರ ರೈಡ್ಗೆ ಹೋಗ್ತೀಯ ಅಂತೂ ಇಂತೂ ಹೋಗಿ ಕಾರವಾರನ ತಲುಪ್ತಾರೆ. ಸರಿ ಅಂತ ಹೇಳಿ ಅಲ್ಲೇ ಒಂದು ಕಡೆ ರೂಮ್ನ ಮಾಡಿ ಅಲ್ಲಿ ಸ್ಟೇ ಆಗ್ತಾರೆ. ಸ್ವಲ್ಪ ಬೆಂಗಳೂರಿನ ಗಾಡಿ ಓಡಿಸ್ಕೊಂಡು ಹೋಗಿರ್ತಾರಲ್ಲ, ಮೈಕೈ ನೋವು ಬಂದಿರುತ್ತೆ. ಸೊ ಮಲ್ಕೊಂಡಿರ್ತಾರೆ ಒಂದು ಸ್ವಲ್ಪ ಹೊತ್ತು. ಸರಿ ಅಂತ ಹೇಳಿ ಅವರು ಕಾರವಾರ ಹೋಗಿ ತಲುಪೋ ಅಷ್ಟರಲ್ಲಿ ಸಮಯ 5 ಗಂಟೆ ಆಗಿತ್ತು, ಸಾಯಂಕಾಲ 5 ಗಂಟೆ ಆಗಿತ್ತು. ಸೊ ಇವರು ಕೂಡ ಹೋಗಿ ರೂಮ್ ಮಾಡಿ ಅಲ್ಲೇ ಸ್ಟೇ ಆಗ್ತಾರೆ. ಆಮೇಲೆ ಕೆಳಗಡೆನೇ ಹೋಟ್ಲಿದ್ದಂತಹ ಕಾರಣ ಹೋಗಿ ಊಟ ಮಾಡ್ಕೊಂಡು ಬಂದು ಪುನಃ ಮಲ್ಕೊಂಡು ಬೆಳಗ್ಗೆ ಹೋಗಿ ಕಾರವಾರನ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯಿತು ಅಂತ ಹೇಳಿ ಇವರು ಕೂಡ ಆ ಒಂದು ಜಾಗದಲ್ಲಿ ಊಟನ ಮುಗಿಸ್ಕೊಂಡು ಹೋಗಿ ಮಲ್ಕೊತಾರೆ ಹೋಟ್ಲಲ್ಲಿ. ಸೊ ಮಲ್ಕೊಂಡು ಆದಮೇಲೆ ಇವ್ರಿಗೆ ತುಂಬ ಒಂಥರ ಹೊಸ ಜಾಗ ಆದಾಗ ಆಗುತ್ತಲ್ಲ ಒಂಥರ ಅನ್ಸರ್ಟನಿಟಿ. ಸೊ ಅದೇ ಥರ ಒಂದು ಇನ್ಸಿಡೆಂಟ್ ಕೂಡ ಇವ್ರೊಟ್ಟಿಗೆ ಕೂಡ ಆಗ್ತಿದೆ ಅಂಥದ್ದು. ಅಷ್ಟಾಗಿ ಅವ್ರಿಗೆ ನಿದ್ದೆ ಕೂಡ ಬರ್ತಿರೋದಿಲ್ಲ. ಯಾಕೆ ಅಂತಂದರೆ ಸಾಯಂಕಾಲ ಕೂಡ ತುಂಬ ಸುಸ್ತಾಗಿ ಬಂದು ಮಲಗಿದ್ರು. ಅದು ಒಂದು ರೀಸನ್ ಇರ್ಬೋದು. ಈಗ ತಿರ್ಗಾ ಮಲಗಬೇಕು ಅಂತ ಅಂದರೆ ನಿದ್ದೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸೊ ಆದ ಕಾರಣ ಇವರು ಹೀಗೆ ಒಂದು ಆಚೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ, ಸ್ವಲ್ಪ ಮೈಕೈಗೆ ನೋವು ಬಂತು ಅಂತಂದರೆ ಪುನಃ ನಿದ್ದೆ ಮಾಡ್ಬೋದು ಅಂತ ಹೇಳಿ ಅವರು ಕೂಡ ಒಂದು ಹೋಟೆಲ್ ಅವರ ರೂಮ್ನ ಲಾಕ್ ಮಾಡಿಕೊಂಡು ಕೆಳಗಡೆ ಬಂದು ಒಂದು ಸ್ವಲ್ಪ ದರ ವಾಕಿಂಗ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಬರ್ತಾರೆ. ಆವಾಗ ಆ ಒಂದು ಹೋಟೆಲ್ನ ವಾಚ್ಮ್ಯಾನ್ ಹೇಳ್ತಾನೆ, ಈ ಸಮಯದಲ್ಲಿ ಒಬ್ಬೊಬ್ಬರೇ ನಡ್ಕೊಂಡು ಹೋಗಬೇಡಿ, ದಯವಿಟ್ಟು ಇಲ್ಲೇ ಹತ್ತಿರದಲ್ಲೇ ಹೋಗ್ಬಿಟ್ಟು ವಾಪಸ್ ಬನ್ನಿ ಅಂತ. ಸರಿ, ಇವರು ಕೂಡ ಆ ಒಂದು ಮಾತನ್ನ ಕೇಳಿಸ್ಕೊಂಡು ಬಿಡು ಇಲ್ಲೇ ಹತ್ರ ಹೋಗಿ ಬರೋಣ, ಏನಾಗೋದಿಲ್ಲ ಅಂತ ಹೇಳಿ ಹೋಗ್ತಾರೆ. ಬಟ್ ಅವ್ರು ಹೋಗ್ತಾ ಎಷ್ಟು ನಡೆದ್ರು ಅಂತಂದರೆ ಆ ಒಂದು ಹೋಟೆಲಿನ ಸುಮಾರು ತುಂಬಾ ದೂರ ಬಂದುಬಿಟ್ಟಿರ್ತಾರೆ. ಸರಿ ಸಾಕು, ಇಲ್ಲಿವರೆಗೂ ಬಂದಿದ್ದು, ಇಲ್ಲಿಂದ ವಾಪಸ್ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಹಿಂದೆಗಡೆ ತಿರುಗ್ತಾರೆ. ಸಡನ್ನಾಗಿ ತಿರುಗಿದ್ದ ಕಾರಣ ಅವರ ಹಿಂದೆಗಡೆನೇ ಯಾವುದೋ ಒಂದು ವ್ಯಕ್ತಿ ನಿಂತಿರ್ತಾರೆ, ಅವ್ರಿಗೆ ಕಾಣಿಸುತ್ತೆ. ಸಡನ್ನಾಗಿ ತಿರುಗಿದ ತಕ್ಷಣ ಅವರು ಕೂಡ ಒಂದು ಸೆಕೆಂಡ್ ಗಾಬರಿ ಆಗ್ತಾರೆ. ಯಾರು ನೀವು ಹಿಂದೆಗಡೆ ಈ ಥರ ನಿಂತಿದ್ದೀರಾ ಅಂತ ಹೇಳಿ ಸ್ವಲ್ಪ ಹೈ ವಾಲ್ಯೂಮಲ್ಲೇ ಮಾತಾಡಿಸ್ತಾರೆ ಅವ್ರನ್ನ. ಅದಕ್ಕೆ ಹಿಂದೆಗಡೆ ನಿಂತಹ ವ್ಯಕ್ತಿ ಕೂಡ ಅದ್ರ ಬಗ್ಗೆ ನಿಮ್ಗೆ ಯಾಕೆ, ರೋಡು ನನ್ನ ಇಷ್ಟ, ನಾನು ನಿಂತ್ಕೊಂಡಿದ್ದೀನಿ, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳಿ ಪೊಲೈಟಾಗೇ ಉತ್ತರ ಕೊಡ್ತಾನೆ. ಸರಿ, ಇವ್ರಿಗೆ
ಒಂಥರ ಅನಿಸುತ್ತೆ, ಇವನೇನು ರೋಡು ನನ್ನ ಇಷ್ಟ ಹಂಗೆ ಹಿಂಗೆ ಅನ್ಸಲ್ಲ ಮಾತಾಡ್ತಾನಲ್ಲ, ಈ ಟೈಮಲ್ಲಿ ಯಾಕೆ ಜಗಳ ಆಡೋದು ಬಿಡು, ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ, ಪುನಃ ಹೋಗಿ ವಾಪಸ್ ಮಲ್ಕೊಳ್ಳೋಣ ಅಂತ ಹೇಳಿ ಅವರು ಕೂಡ ಅಷ್ಟೇ ತಲೆಗೆ ಹಾಕೊಳ್ದಲ್ಲೇ ವಾಪಸ್ ಹೋಗಿ ರೂಮ್ಗೆ ಮಲಗೋದಕ್ಕೆ ಹೋಗ್ತಾ ಇರ್ತಾರೆ. ಹೇಗೆ ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಹಿಂದೆಗಡೆ ತಿರುಗಿ ನೋಡಿದಾಗ ಪುನಃ ಒಂದು ವ್ಯಕ್ತಿ ಕಾಣೋದಿಲ್ಲ, ಬಿಡು ಅವನ್ನೆಲ್ಲ ನಡ್ಕೊಂಡು ಹೋಗಿರ್ಬೇಕು ಆ ಕಡೆ ಅಂತ ಹೇಳಿ ವಾಚ್ಮನ್ ಹೇಳ್ದಂಗೆ ಪುನಃ ವಾಪಸ್ ಬಂದು ಆ ಒಂದು ರೂಮ್ಗೆ ಹೋಗಿ ಮಲಗಬೇಕಾದ್ರೆ ಅದೇ ವಾಚ್ಮನ್ ಮತ್ತೆ ಕೇಳ್ತಾನೆ, ನಿಮಗೆ ಹೋಗೋ ದಾರಿಯಲ್ಲಿ ಯಾವುದಾದ್ರು ವ್ಯಕ್ತಿ ತಕ್ಷಣ ನಿಮ್ಮಿಂದ ನಿಂತಿರೋ ಥರ ಕಾಣಿಸ್ತಾ ಅಂತ. ಅದಕ್ಕೆ ಇವರು ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಅವ್ರು ನೋಡಿರ್ತಾರೆ, ಅವ್ರಿಗೆ ಕಾಣಿಸಿರುತ್ತೆ, ಬಟ್ ಆದರೂ ಕೂಡ ಇಲ್ಲ ಅಂತ ಹೇಳಿ ಆ ವಾಚ್ಮನ್ಗೆ ಸುಳ್ಳು ಹೇಳಿ ಅವರು ಹೋಗಿ ರೂಮಲ್ಲಿ ಮಲ್ಕೊಳ್ತಾರೆ. ಸರಿ ಮಲ್ಕೊಂಡಾದ್ಮೇಲೆ ಅವ್ರ ರೂಮ್ನ ಯಾರೋ ನಾಕ್ ಮಾಡ್ತಾರೋ ಸೌಂಡ್ ಆಗುತ್ತೆ, ಯಾರೋ ಮೋಸ್ಟ್ಲಿ ಮಿಸ್ ಆಗಿ ಬಂದಿರಬೇಕು ಅಂತ ಹೇಳಿ ಇವರು ಕೂಡ ರೂಮ್ ಬಾಗಿಲು ಓಪನ್ ಮಾಡಿ ನೋಡ್ತಾರೆ. ಬಟ್ ಅಲ್ಲಿ ಅವ್ರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ. ಇದೇನು ಡೋರ್ನ ನಾಕ್ ಮಾಡ್ದಂಗೆ ಆಯಿತು, ಬಟ್ ಇಲ್ಲಿ ನೋಡಿದ್ರೆ ಯಾರೂ ಇಲ್ವಲ್ಲ ಅಂತ ಹೇಳಿ ಇವರು ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ. ಹಾಗೆ ಮಲಗಿರ್ತಾರೆ. ಮಲ್ಕೊಂಡಾದ್ಮೇಲೆ ಪುನಃ ಆ ಒಂದು ಕನಸಿರುತ್ತೆ ಅಂತ ಅವ್ರು ಮಲಗಿದಾಗ ಕನಸಲ್ಲಿ ಆ ಒಂದು ವ್ಯಕ್ತಿ ಯಾರಿಂದಗಡೆ ಸಡನ್ನಾಗಿ ನಿಂತಿಲ್ಲ, ಅವನೇ ಬರ್ತಾನೆ, ಬಂದು ಇವ್ರನ್ನ ಸಾಯಿಸೋ ಥರ ಒಂದು ಕನಸು ಅವ್ರಿಗೆ ಬೀಳುತ್ತೆ. ಇದನ್ನು ನೋಡಿದಂಥ ಅವರು ಸಡನ್ನಾಗಿ ಬೆಚ್ಚಿಬಿದ್ದು ಎದ್ದೇಳ್ತಾರೆ. ಅರೆ ಈ ವ್ಯಕ್ತಿನ ಅಲ್ಲಿ ನೋಡಿ ಇವರು ಇದ್ದಕ್ಕಿದ್ದಂಗೆ ಎಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ಒಂದು ವಾಚ್ಮನ್ನ ಹೋಗಿ ಮಾತಾಡಿಸ್ತಾರೆ. ಅಲ್ಲೊಂದು ವ್ಯಕ್ತಿನ ಯಾರೋ ನೋಡಿದೆ, ಅವ್ನ ಕನ್ಸಲ್ಲಿ ಮುಂದೆ ನಾನು ಸಾಯಿಸೋ ಥರ ಎಲ್ಲ ಕಾಣಿಸ್ತಾ, ಏನು ವಿಷಯ ಅಂತ ಕೇಳಿದಾಗ ವಾಚ್ಮನ್ ಹೇಳೋ ಅಂಥದ್ದೇನೆ, ಆ ವ್ಯಕ್ತಿ ತುಂಬ ದಿನಗಳಿಂದಲೇ ಸತ್ತೋಗಿದ್ದಾನೆ, ಇಲ್ಲಿ ಹೋಗೋರು ಬರೋರಿಗೆ ಅವನು ಕಾಟ ಕೊಡ್ತಿರ್ತಾನೆ, ಅದೇ ಥರ ನಿಮಗೂ ಕೂಡ ಆಗಿದೆ, ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳಿ ಅವನಿಗೆ ತಿಳಿಸ್ಕೊಡ್ತಾರೆ. ಅದಾದಮೇಲೆ ಅವರು ಕೂಡ ಒಂದು ರೂಮ್ನ ಬಿಟ್ಟು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಹೇಳಿ ಗಾಡಿ ತೊಗೊಂಡು ಹೊರಟುಬಿಡ್ತಾರೆ. ಸೊ ಇದು ಆಗಿರುವಂತಹ ಒಂದು ಘಟನೆ. ಈಗೊಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.